ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ಆಫ್ಟರ್ 11 ರೂಟೀನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು 11 ಮಲ್ಕೊಂಡ್ಳು. ಅವಳು ಮಲ್ಕೊಂಡ್ಮೇಲೆ ಮಂಡೇ ಮಾರ್ನಿಂಗ್ ರೂಟೀನ್ ವಿಡಿಯೋ ಇತ್ತು, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಕಿಚನ್ಗೆ ಬಂದೆ. ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಿತ್ತು, ಪಾತ್ರೆನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ನಾನೆಲ್ಲ ಕೆಲಸಗಳನ್ನೂ ಮ್ಯೂಟಾಗಿಯೇ ಮಾಡ್ಕೊಬೇಕು, ಯಾಕಂದರೆ ಸೌಂಡ್ ಆದರೆ ಮಗಳು ಎದ್ಬಿಡ್ತಾಳೆ ಅಂತ ಹೇಳಿ ಭಯ. ಆಮೇಲೆ ನೆಲ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀರಿಗೆ ಸ್ವಲ್ಪ ಡೆಟಾಲ್ ಲಿಕ್ವಿಡ್ನ ಹಾಕ್ಕೊಂಡು ನೆಲ ಒರೆಸ್ಕೊಳ್ತಾ ಇದ್ದೀನಿ. ಈ ಮಕ್ಕಳು ಚಿಕ್ಕವರಿದ್ದಾಗ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೂ ಸಾಕಾಗಲ್ಲ, ಯಾಕಂದರೆ ನೆಲದ ಮೇಲೆ ಬಿದ್ದಿರೋದನ್ನೆಲ್ಲ ಯಾವಾಗಲೂ ಎತ್ಕೊಂಡು ತಿಂತಿರ್ತಾರಲ್ವ, ಅದಕ್ಕೋಸ್ಕರ ಇವತ್ತು ಕೆಳಗಡೆ ಮಾತ್ರ ನೆಲನ ಒರೆಸ್ಕೊಂಡೆ. ಸ್ನಾನ ಮಾಡೋಣ ಅಂತ ಮೇಲೆ ಬಂದೆ. ಹಾಗೆ ಸ್ವಲ್ಪ ಬಟ್ಟೆಗಳು ಹ್ಯಾಂಡ್ ವಾಶ್ ಮಾಡೋಕ್ಕಿತ್ತು, ಅದನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ. ಮಗಂದು ಸಾಕ್ಸ್ ಮತ್ತು ಹ್ಯಾಂಡ್ ಕರ್ಚಿಫ್ನೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಉಳಿದಿರೋ ಬಟ್ಟೆನೆಲ್ಲ ಹಾಗೆ ವಾಷಿಂಗ್ ಮಿಷನ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಬಟ್ಟೆನೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಕೊಂಡೆ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಮಿಷಿನೆಲ್ಲ ಆನ್ ಮಾಡಿ ಆದಮೇಲೆ ಸ್ನಾನ ಮಾಡಿಕೊಂಡೆ. ಈ ಮಗಳು ಹೇಳೋದ್ರೊಳಗೆ ಬೇಗ ಸ್ನಾನ ಮಾಡಿಕೊಂಡು, ಇವತ್ತು ಜನ್ಮಾಷ್ಟಮಿ ಅಲ್ವಾ, ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಸ್ನಾನ ಮುಗಿಸ್ಬಂದು ದೇವ್ರಿಗೆ ಹಾಗೆ ಸಿಂಪಲ್ಲಾಗಿ ಒಂದು ದೀಪನ ಹಚ್ಚಿದೆ. ನೆನ್ನೆ ಇಟ್ಟಿರುವಂಥ ಹೂವಿತ್ತು, ಚೇಂಜ್ ಮಾಡೋಕ್ಕೇನು ಹೋಗಿಲ್ಲ. ಒಂದೆರಡು ದಾಸವಾಳಗಳು ನಮ್ಮನೆ ಗಿಡದಲ್ಲೇ ಸಿಕ್ಕಿತ್ತು, ಅದನ್ನು ಮಾತ್ರ ತಗೊಂಬಂದು ಅದ್ರ ಜೊತೆಗೆ ಮುಡಿಸ್ಬಿಟ್ಟು ದೇವ್ರಿಗೆ ಪೂಜೆನ ಮಾಡಿದೆ. ಪೂಜೆ ಮುಗಿಸಿ ಸ್ಟೋರ್ ರೂಮಿಗೆ ಬಂದೆ. ಸಂಡೇ ತಂದಿರುವಂಥ ಕೆಲವೊಂದು ತರಕಾರಿ ಹಣ್ಣು ಎಲ್ಲ ಹಾಗೆ ಇತ್ತು. ಮಗಳು ಹೇಳೋದ್ರೊಳಗೆ ಬೇಗ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ನಾನು ಯಾವಾಗಲೂ ತರಕಾರಿನ ಡೈಲಿ ಏನು ಬೇಕೋ ಅದನ್ನು ಡೈಲಿ ತರಿಸಿನೇ ಯೂಸ್ ಮಾಡೋದು. ಆದರೆ ನಿನ್ನೆ ಸಂಡೇ ನನ್ನ ಮೈದನ ಮನೆಗಂತ ಹೊರಗಡೆ ಹೋಗಿದ್ವಿ. ಅಲ್ಲೊಂದು ಮಾರ್ಟಲ್ಲಿ ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಜಾಸ್ತಿನೇ ತರಕಾರಿನ ನಿನ್ನೆ ತಗೊಂಬಂದ್ವಿ. ಇದೆಲ್ಲ ತುಂಬ ರೇರಾಗಿ ಯೂಸ್ ಮಾಡುವಂಥ ತರಕಾರಿ, ತಿಂದೆ 6 ತಿಂಗಳು ವರ್ಷನೇ ಆಗಿತ್ತು ಅಂತ ಹೇಳ್ಬೋದು. ಸೀಮೆ ಬದನೆಕಾಯಿ, ಪಡವಲಕಾಯಿ, ಹಾಗಲಕಾಯಿ ಎಲ್ಲ ತಿನ್ನೋದೇ ಇಲ್ಲ, ತುಂಬ ಕಡಿಮೆ. ಆದರೆ ಎಲ್ಲ ಒಳ್ಳೇದಲ್ವ, ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ಕಾಲು ಕೆ ಜಿ ಆಗೋಷ್ಟು ಮಾತ್ರ ತಗೊಂಬಂದೆ. ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಟು ತರಕಾರಿನ ತಿನ್ನಲ್ಲ, ಜಾಸ್ತಿ ತಂದರೆ ಹೀಗೆ ಹೊರಗಡೆನೇ ಇಟ್ಟು ಯಾವುದು ಬೇಗ ಹಾಳಾಗುತ್ತೆ ಆ ಥರ ಅನಿಸುತ್ತೆ ಅದನ್ನೇ ಎತ್ತಿ ಅಡುಗೆನ ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಫ್ರೂಟ್ಸ್ಗಳನ್ನೂ ತಗೊಂಬಂದಿದ್ವಿ. ಮೊನ್ನೆ ಹಬ್ಬ ಶ್ರಾವಣ ಶನಿವಾರ ಹಬ್ಬಕ್ಕೆ ಬೇಕು ಅಂತೇಳಿ ತರಿಸಿರೋದು ಬಾಳೆಹಣ್ಣು ಮತ್ತು ಆ್ಯಪಲ್ ಇತ್ತು. ಆದರೆ ದಾಳಿಂಬೆ ಮತ್ತು ಮೂಸಂಬಿ ಅಲ್ಲಿ ಚೆನ್ನಾಗಿತ್ತು, ರೇಟು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ಅದನ್ನ 1-1.5 ಕೆ ಜಿ ಆಗೋಷ್ಟು ತಗೊಂಬಂದ್ವಿ. ಮಗನಿಗೂ ಕೂಡ ಡೈಲಿ ಬಾಕ್ಸಿಗೆ ಫ್ರೂಟ್ಸ್ ಹಾಕೋಕ್ಕೆ ಬೇಕಾಗುತ್ತಲ್ವ, ಅದಕ್ಕೋಸ್ಕರ. ಅವನು ಕಲ್ಲಂಗಡಿ, ಕರ್ಬೂಜ, ಆ್ಯಪಲ್ ಎಲ್ಲ ತಿನ್ನೋದೇ ಇಲ್ಲ. ದಾಳಿಂಬೆ ಆದರೆ ಇಷ್ಟಪಟ್ಟು ತಿಂತಾನೆ, ಅದಕ್ಕೆ ದಾಳಿಂಬೆ ಮೂಸಂಬಿನ ಜಾಸ್ತಿ ತಗೊಂಬಂದ್ವಿ. ಹಾಗೆ ಸ್ವಲ್ಪ ಮನೆಗೆ ಅಂತ ಕಾಳು ಬೇಳೆ ಅದನ್ನೆಲ್ಲ ತಗೊಂಬಂದಿದ್ದೆ. ಇದು ಆರ್ಗಾನಿಕ್ ಅಂತ ಹೇಳಿ ಹಾಕಿದ್ರು, ಅದಕ್ಕೆ ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಬಟಾಣಿ, ಡಬಲ್ ಬೀನ್ಸು ಮತ್ತು ರಜ್ಮಾ, ಈ ಥರ ಕಾಬೂಲ್ ಕಡಲೆ ಎಲ್ಲ ತಗೊಂಬಂದಿದ್ದೆ. ಎಲ್ಲ ಕಾಳುಗಳು ನೆನೆಸಿಟ್ಟು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ. ಆಮೇಲೆ ಅರ್ಧ ಕೆ ಜಿ ಆಗೋಷ್ಟು ಇದೊಂದು ಮಿಲೆಟ್ ತಗೊಂಬಂದಿದ್ದೆ. ಇದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು. ಇದರಿಂದ ಕಿಚಡಿ, ಪಲಾವ್ ಆ ಥರ ಮಾಡ್ಕೊಳ್ಬೋದು. ನಾನು ಯಾವಾಗಲಾದರೂ ಅಪರೂಪಕ್ಕೆ ತಗೊಂಬಂದು ಇದನ್ನ ಯೂಸ್ ಮಾಡ್ತಾ ಇರ್ತೀನಿ. ಓಟ್ಸ್ ಮತ್ತು ಈ ಮಿಲೆಟ್ದು ಕೊಡೋ ಮಿಲೆಟ್ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಇದು, ಅದಕ್ಕೆ ಇದರಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಗೊಂಬಂದೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಾಗಿತ್ತು, ಅವಳನ್ನ ಎತ್ಕೊಬಂದು ಜೊತೆಗೆ ಕೂರಿಸ್ಕೊಂಡೆ. ಡ್ರೈ ಫ್ರೂಟ್ಸು ತಗೊಂಬಂದಿದ್ವಿ, ಜೊತೆಗೆ ತುಪ್ಪ ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಂದಿನಿ ಅವ್ರದ್ದು ಬೆಣ್ಣೆ ತಗೊಂಬಂದೆ, ತುಪ್ಪ ಕಾಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಆಮೇಲೆ ಕೊಬ್ಬರಿ ಎಣ್ಣೆ ಕೂಡ ಊರಿಂದ ತಂದಿದ್ದು ಖಾಲಿ ಆಗಿದ್ದರಿಂದ 1 ಲೀಟ್ರ್ ಕೊಬ್ಬರಿ ಎಣ್ಣೆ ತಗೊಂಡೆ. ಇನ್ನು ಮಕ್ಕಳಿದ್ಮೇಲೆ ಡ್ರೈ ಫ್ರೂಟ್ಸು ಬೇಕೇ ಬೇಕಾಗುತ್ತೆ ಮನೇಲಿ, ಅದಕ್ಕೋಸ್ಕರ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಮತ್ತು ದ್ರಾಕ್ಷಿ ತಗೊಂಡಿದ್ದೆ. ಇದನ್ನೆಲ್ಲ ಯೂಸ್ ಮಾಡಿ ಮಗಳಿಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊತೀನಿ, ಮತ್ತು ಮಗಂಗೆ ಬಾಕ್ಸಿಗೆ ಹಾಕೋಕ್ಕೂ ಬೇಕಾಗುತ್ತಲ್ವ, ಅದಕ್ಕೋಸ್ಕರ. ಹಾಗೆ ಅಲ್ಲಿ ನಿನ್ನೆ ನರ್ಸರಿ ನೋಡಿದ್ವಿ, 2 ಗಿಡಗಳನ್ನ ತಗೊಂಬಂದಿದ್ದೆ ಅಲ್ಲಿಂದ. ಈ ಫ್ಲವರ್ಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಮುಂಚೆನೂ ಈ ಥರ ಗಿಡಗಳನ್ನೆಲ್ಲ ತುಂಬ ತಗೊಂಬಂದು ಹಾಕಿದ್ದೆ, ನನ್ನ ಮಗ ಯಾವುದನ್ನು ಇಟ್ಟಿಲ್ಲ, ಬರೀ ಪಾಟ್ಗಳಷ್ಟೇ ಇವಾಗ ಉಳ್ಕೊಂಡಿದೆ. 2 ಹೊಸ ಪಾಟು ತಗೊಂಡೆ ಅದ್ರ ಜೊತೆಗೆ.
ಮಗಳಿಗೆ ಊಟಕ್ಕೆ ಸರಿ ಇನ್ನೂ ರೆಡಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ಅವಳಿಗೆ ರೆಡ್ ಗ್ರೇಪ್ಸ್ ಇತ್ತು. ಅದನ್ನು ಈ ಥರ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಟ್ಟೆ. ಅವಳೇ ಕುತ್ಕೊಂಡು ತಿಂತಾಳೆ. ಗ್ರೇಪ್ಸ್ ಅಂದರೆ ಅವಳಿಗೆ ಸಖತ್ ಇಷ್ಟ ಆಗುತ್ತೆ. ಫ್ರೂಟ್ಸ್ ಎಲ್ಲ ಚೆನ್ನಾಗೇ ತಿಂತಾಳೆ, ಊಟ ಮಾತ್ರ ತಿನ್ನೋದೇ ಇಲ್ಲ. ಅದರಲ್ಲೂ ರಾಗಿ ಸರಿ ಅಂತೂ ಇಷ್ಟನೇ ಪಡಲ್ಲ. ನಾನು ಏನೇನೆಲ್ಲ ಟ್ರೈ ಮಾಡ್ತೀನಿ, ರಾಗಿ, ಹೆಸರು ಕಾಳು ಸರಿ, ಆ ಥರ ಏನೇನು ಫ್ರೂಟ್ಸ್ ಗೊತ್ತಿದೆ ಎಲ್ಲ ಫುಡ್ನೂ ಟ್ರೈ ಮಾಡ್ತೀನಿ. ಆದರೂ ಕೂಡ ಅವಳು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಮಧ್ಯಾಹ್ನ ಊಟಕ್ಕೆ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಸಂಡೇ ಕ್ಲಿಪ್ ಮಧ್ಯದಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ಸಂಡೇ ಫಿಶ್ ತೊಗೊಂಬಂದಿದ್ರು, ಡಯಾನಾ ಅಂತ ಇದೆ, ಯಾವುದೋ ಹೊಸ ಫಿಶ್. ನಾನು ಫಸ್ಟ್ ಟೈಮ್ ಇದನ್ನ ಹೆಸರು ಕೇಳಿರೋದು, ಫಸ್ಟ್ ಟೈಮ್ ತಿಂತಾ ಇರೋದು. ಜೊತೆಗೆ ಬಂಗಡೆ ತೊಗೊಂಬಂದಿದ್ರು, ಚೆನ್ನಾಗಿತ್ತು. ತರಕಾರಿ ಸಾಂಬಾರು ಇದ್ದಿದ್ದರಿಂದ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೇಲೇ ಅದಕ್ಕೊಂದು ಮಸಾಲ ರೆಡಿ ಮಾಡಿಬಿಟ್ಟು ನನ್ನ ಹಸ್ಬೆಂಡೇ ಫ್ರೈಗೆಲ್ಲ ಖಾರನ ಹಚ್ತಾ ಇದ್ದಾರೆ. ಅವರು ಫಿಶ್ಶು, ಚಿಕನ್ನು ಆ ಥರ ಅಡುಗೆನೆಲ್ಲ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ಜು, ವೆಜ್ ಅಂದರೆ ಹತ್ರನೇ ಬರೋದಿಲ್ಲ ಅಡುಗೆ ಮನೆಗೆ. ನನ್ನ ಮಗಳಿಗೆ ಕೂಡ ಫಿಶ್ ಅಂದರೆ ಇಷ್ಟ. ತಂದಾಗೆಲ್ಲ ಮಗಳು ಅದನ್ನು ನೋಡೋದು, ಅದ್ರ ಜೊತೆ ಆಟಾಡೋದು ಆ ಥರ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಫಿಶ್ ಅಂತ ತೋರಿಸ್ತಿದ್ದೆ. ಅವಳು ಅದಕ್ಕೆ ಹಾಯ್ ಫಿಶಿ, ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ನಾನು ಹೇಳಿ ಅದ್ರ ಜೊತೆಗೆ ಹೀಗೆ ಸ್ವಲ್ಪ ಹೊತ್ತು ಮಕ್ಳ ಜೊತೆ ಟೈಮ್ ಪಾಸ್ ಮಾಡಿದ್ವಿ, ಸಂಡೇ ಅಲ್ವಾ. ಅದಕ್ಕೋಸ್ಕರ ಹಾಗೆ ಬಂದು ಖಾರ ನನಗೆ ಕೈಯಲ್ಲಿ ಮುಟ್ಟಿ ಟಚ್ ಮಾಡೇ ಬಿಟ್ಲು. ಟಚ್ ಮಾಡಿ ಬಾಯಿಗೆ ಇಟ್ಕೊಂಡ್ಳು ಖಾರ ಅಂತ ಹೇಳಿ. ಆಮೇಲೆ ಅಳ್ತಾ ಇದ್ಲು, ತೊಳೆಸ್ಕೊಂಡು ಬಂದೆ. ಆಮೇಲೆ 2 ಫಿಶ್ ಫ್ರೈ ಮಾಡಿಕೊಂಡು ಊಟ ಮಾಡಿ ಮಧ್ಯಾಹ್ನ ಮೇಲೆ ಸಂಜೆ ಅಷ್ಟೊತ್ತಿಗೆ ನಮ್ಮ ಮೈದನ ಮನೆಗೆ ಹೋಗಿದ್ವಿ. ಹಾಗಾಗಿ ಫಿಶ್ಶು ಎಲ್ಲ ಖಾರ ಹಚ್ಚಿಟ್ಟಿರೋದಿತ್ತು, ಅದನ್ನೇ ಮಧ್ಯಾಹ್ನಕ್ಕೆ ನಾನು ಮಾಡಿಕೊಂಡು ಊಟ ಮಾಡಿದೆ. ಊಟ ಎಲ್ಲ ಮುಗಿದ ಮೇಲೆ ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು. ಆಟ ಅಂದರೆ ಬುಕ್ಸ್ ರೀಡಿಂಗ್ ಮಾಡಿದ್ಲು. ಬೋರ್ಡ್ ಬುಕ್ಕು, ಫ್ಲ್ಯಾಶ್ ಕಾರ್ಡ್ಸು ಆ ಥರ ಕೊಡ್ತೀನಿ ಅವಳಿಗೆ. ಅವಳು ಬೇರೆ ಏನು ಆಟದ ಸಾಮಾನು, ಟಾಯ್ಸ್ ಎಲ್ಲ ಕೊಟ್ಟರು ಇಷ್ಟಪಡೋದಿಲ್ಲ. ಬುಕ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ಇಮೇಜ್ ಇರುತ್ತಲ್ವ, ಫ್ರೂಟ್ಸು, ವೆಜಿಟೇಬಲ್ಸು, ಆಮೇಲೆ ಬರ್ಡ್ಸು, ಎನಿಮಲ್ಸು, ಅಂದರೆ ಕಲರ್ಫುಲ್ ಆಗಿರೋದು ಮಕ್ಕಳಿಗೆಲ್ಲ ಬುಕ್ಸ್ ಇದ್ದರೆ ಅದನ್ನು ಸಖತ್ತು ಇಷ್ಟಪಡ್ತಾಳೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬಂದಿದ್ದರು ಮನೆಗೆ. ನನ್ನ ಮಗನೂ ಬರೋ ಟೈಮ್ ಆಯಿತು. ಅದಕ್ಕೋಸ್ಕರ ಅವನ್ನ ಕರ್ಕೊಂಬರೋಣ ಅಂತ ಹೇಳಿ ಕೆಳಗಡೆ ರೋಡಿಗೆ ಬಂದ್ವಿ. ಮತ್ತು ನಮ್ಮ ಪಕ್ಕದಲ್ಲೇ ಒಂದು ಸೈಟ್ ಇದೆ, ಅಲ್ಲಿ ಕೆಲವೊಂದು ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಅದರಲ್ಲಿ ಸ್ವಲ್ಪ ಹಳೆ ಎಲ್ಲ ಬೆಳ್ಕೊಂಡಿತ್ತು, ತುಂಬ ದಿನ ಆಗಿತ್ತು. ಕ್ಲೀನ್ ಮಾಡಿದೆ ಈ ಕಡೆ ಸೈಡು. ಅದಕ್ಕೋಸ್ಕರ ನಮ್ಮ ಮನೆಯವರು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ನನ್ನ ಮಗಳು ಕರ್ಕೊಂಡು ಕೆಳಗೆ ಬಂದೆ. ಅವರು ಸೈಡಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವು ಅಲ್ಲೆಲ್ಲ ಏನೇನು ಗಿಡಗಳೆಲ್ಲ ಬೆಳೆದಿದೆ, ಟೊಮೊಟೊ ಗಿಡ ಇದೆ, ಎಲ್ಲ ಗಿಡಗಳನ್ನ ನೋಡ್ತಿದ್ವಿ. ನಮ್ಮಮ್ಮ ಬೆಂಗಳೂರಿಗೆ ಬಂದಾಗ ಅಲ್ಲಿ ಕೆಲವೊಂದು ಟೊಮೊಟೊ ಬೀಜಗಳನ್ನೆಲ್ಲ ಹಾಕಿದ್ರು. ಅವೆಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ಗಿಡಗಳು ಚೆನ್ನಾಗಿ ಬಂದಿದೆ. ಇಲ್ಲೊಂದು ಪೇರ್ಲು ಗಿಡ, ನಮ್ಮ ಕಡೆ ಇದನ್ನ ಪೇರ್ಲೆ ಹಣ್ಣು ಅಂತಾರೆ, ಕೆಲವರು ಸೀಬೆಕಾಯಿ ಅಂತಾರೆ, ಗೋವಾ ಅಂತಾರಲ್ಲ ಇಂಗ್ಲೀಷಲ್ಲಿ. ಅದೊಂದು ಹಿಂದೆ ದೊಡ್ಡದಾಗಿ ಮರನೇ ಇದೆ ನಮ್ಮ ಪಕ್ಕದ ಮನೇಲಿ. ಅಲ್ಲಿಂದ ಯಾವಾಗಲೂ ಒಂದು 4-5 ಹಣ್ಣು ಸಿಗ್ತಾ ಇರುತ್ತೆ, ಕುಯ್ತಾ ಇರ್ತೀವಿ. ಇವತ್ತು ಕೂಡ ಒಂದು 7-8 ಸಿಕ್ಕಿತ್ತು, ಖುಷಿ ಆಯಿತು. ಹಾಗೆ ನಾನು ಪಕ್ಕದಲ್ಲಿ ತುಂಬ ಗಿಡಗಳನ್ನ ಹಾಕಿದ್ದೀನಿ. ಇದು ಪಾಟಲ್ಲಿ ಮೇಲಿಟ್ಟಿದ್ವಿ ಶೋಗೆ ಅಂತ ಹೇಳಿ. ಅಲ್ಲಿ ಜಾಗ ಸಾಕಾಗಲಿಲ್ಲ ಅಂತ ಕೆಳಗೆ ತಂದು ಹಾಕಿದ್ವಿ. ಕೆಳಗೆ ತುಂಬ ಚೆನ್ನಾಗಿ ಬೆಳೆದಿದೆ. ಇಲ್ಲೊಂದು ದಾಳಿಂಬೆ ಗಿಡ ಹಾಕಿದ್ದೆ, ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನೆನ್ನೆ ತಂದಿರೋ ಗಿಡಗಳಿಗೆ ಪಾಟಿಗೆಲ್ಲ ಮಣ್ಣು ಹಾಕಿಬಿಟ್ಟು ಅದನ್ನು ಕೂಡ ಇಲ್ಲಿ ಮನೇಲಿ ಮೇಲೆ ತಗೊಂಬಂದು ಇಟ್ಕೊಂಡೆ. ಕೆಳಗಿಟ್ಟರೆ ಮಕ್ಕಳು ಹಾಳು ಮಾಡ್ತಾರೆ ಅಂತ ಹೇಳಿಬಿಟ್ಟು. ನಿಮಗೆಲ್ಲರಿಗೂ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.